ಓಂ ಗುರುಭ್ಯೋ ನಮಃ. ಅರ್ಕಮಹಾಗಣಾಧಿಪತಿಯೇ ನಮಃ. ಆತ್ಮಗುರುವೇ ನಮಃ. ಭದ್ರಕಾಳಿಯೈ ನಮೋ ನಿತ್ಯಂ. ಸರಸ್ವತ್ಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನೇಭ್ಯೈವ ಚ. ಎಲ್ಲ ಆಸ್ತಿಕ ಬಂಧುಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ನಾವು ಮೇಷರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋಣ. ಮೇಷರಾಶಿಯವರು ನಾಯಕತ್ವ ಗುಣವನ್ನು ಹೊಂದಿರ್ತಾರೆ. ಅಪ್ರತಿಮ ಉತ್ಸಾಹಿಗಳಾಗಿರ್ತಾರೆ. ಸದಾ ಇವರು ಉತ್ಸಾಹಿಗಳಾಗಿರ್ತಾರೆ. ಇವರ ಉತ್ಸಾಹವನ್ನು ಕಡಿಮೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಮೇಷರಾಶಿಯವರು ಹುಟ್ಟಿನಿಂದನೇ ನಾಯಕರಾಗಿರ್ತಾರೆ. ಯಾವುದೇ ಕೆಲಸವನ್ನಾದರೂ ಮುಂದೆ ನಿಂತು ನಡೆಸುವ ಧೈರ್ಯ ಈ ಜಾತಕರಲ್ಲಿರ್ತದೆ. ಮೇಷರಾಶಿಯವರು ಇತರರ ಅಡಿಯಲ್ಲಿ ಕೆಲಸ ಮಾಡೋದಕ್ಕಿಂತ ಸ್ವತಂತ್ರವಾಗಿ ತಾವೇ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಅದರಂತೆ ಕಾರ್ಯವನ್ನು ಮಾಡೋದಕ್ಕೆ ಇಚ್ಛೆಪಡ್ತಾರೆ. ಸ್ವತಂತ್ರವಾಗಿ ಕಾರ್ಯವನ್ನು ಮಾಡೋದಕ್ಕೆ ಇಚ್ಛೆಪಡ್ತಾರೆ. ಇವರ ಅಡಿಯಲ್ಲಿ ಕೆಲವರ ಸಹಾಯವನ್ನು ಪಡ್ಕೊಂಡು ತಮ್ಮ ಕಾರ್ಯವನ್ನು ಮುಂದುವರಿಸ್ತಾರೆ. ಈ ಜಾತಕರು ಅತೀವವಾದಂಥ ಆತ್ಮವಿಶ್ವಾಸವನ್ನು ಮತ್ತು ಧೈರ್ಯವನ್ನು ಹೊಂದಿರ್ತಾರೆ. ಇವರು ಯಾವುದೇ ರೀತಿಯಾದಂಥ ಸವಾಲುಗಳನ್ನು ಎಂದಿಗೂ ಧೈರ್ಯವಾಗಿ ಎದುರಿಸ್ತಾರೆ ಎನ್ನುವಂಥದ್ದು. ಇವರು ಎಂತಹ ಕಠಿಣ ಪರಿಸ್ಥಿತಿಯನ್ನು ಎದುರಿಸುವ ಸಾಹಸ ಮನೋಭಾವ ಹೊಂದಿರ್ತಾರೆ. ಇವರಲ್ಲಿರುವ ಆತ್ಮವಿಶ್ವಾಸ ಅನ್ನುವಂಥದ್ದು ಇವರನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಎನ್ನುವಂಥದ್ದನ್ನು ನಾವು ನೋಡಬೇಕು. ಮೇಷರಾಶಿಯವರು ನೇರ ನಡೆ, ನೇರ ನುಡಿ ಹೊಂದಿರ್ತಾರೆ. ಇವರು ಮನಸ್ಸಿನಲ್ಲಿ ಒಳಗಡೆ ಒಂದಿಟ್ಟುಕೊಂಡು ಹೊರಗಡೆ ಒಂದು ಮಾತನಾಡುವಂತಹ ಅಭ್ಯಾಸ ಹೊಂದಿರೋದಿಲ್ಲ. ಇವರು ಎಲ್ಲವನ್ನ ನೇರವಾಗಿ ಹೇಳಿಬಿಡುತ್ತಾರೆ. ಅವರು ಏನು ಅಂದ್ಕೊಳ್ತಾರೋ, ಅವ್ರಿಗೇನು ಬೇಸರವಾಗ್ತದೋ ಅನ್ನುವಂಥದ್ದನ್ನು ಯೋಚನೆ ಮಾಡೋದಿಲ್ಲ. ಇದು ಬೇರೆಯವರಿಗೆ ತಮ್ಮ ತಪ್ಪಿನ ಅರಿವು ಉಂಟಾಗೋದಕ್ಕೆ ಸಹಕಾರವನ್ನು ನೀಡುತ್ತದೆ, ಅಥವಾ ಅವರಲ್ಲಿರುವಂತಹ ಉತ್ತಮ ಗುಣಗಳನ್ನು ತಾವು ಕಂಡುಕೊಳ್ಳಲು ಸಹಕಾರ ನೀಡುತ್ತದೆ ಎನ್ನುವಂಥದ್ದು. ಆದರೆ ಈ ಮೇಷರಾಶಿಯವರು ಪ್ರಾಮಾಣಿಕರಾಗಿರ್ತಾರೆ. ಪಾರದರ್ಶಕ ಗುಣವನ್ನು ಹೊಂದಿರ್ತಾರೆ. ಯಾವುದೇ ರೀತಿಯಾದಂಥ ಮುಚ್ಚುಮರೆಯ ವ್ಯವಹಾರವನ್ನು ಮಾಡೋದಿಲ್ಲ. ನಾನು ಏನು ಹೇಳ್ತೀನೋ ಅದನ್ನೇ ಮಾಡ್ತಾರೆ. ಏನು ಮಾಡ್ತಾರೋ ಅದನ್ನೇ ಹೇಳ್ತಾರೆ. ಪಾರದರ್ಶಕ ಜೀವನವನ್ನು ನಡೆಸ್ತಾರೆ. ಅವರನ್ನು ನೀವು ಯಾವಾಗ ಬೇಕಾದರೂ ನಂಬಬಹುದು. ಎಲ್ಲರಲ್ಲಿ ನಂಬಿಕೆಯನ್ನು ಪಡ್ಕೊಂಡಿರ್ತಾರೆ. ಸಮಾಜದಲ್ಲಿ ಇವರ ಬಗ್ಗೆ ಜನರು ಒಂದೇ ರೀತಿಯಿಂದ ಮಾತನಾಡ್ತಾರೆ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲೇ ಮಾತನಾಡುವಂತಹದ್ದು ಕಡಿಮೆ. ಯಾರೋ ಕುಹಕಕ್ಕೆ ಮಾತನಾಡಬಹುದು, ಆದರೆ ಇವರ ಸ್ವಭಾವ ನೇರ ನಡೆ ನುಡಿಯನ್ನು ಎಲ್ಲರೂ ಮೆಚ್ಚಿಕೊಂಡಿರ್ತಾರೆ. ಇವರು ಪ್ರಾಮಾಣಿಕತೆಯಿಂದನೇ ಹೆಸರುವಾಸಿಯಾಗಿರ್ತಾರೆ. ಇದನ್ನು ನಾವು ತಿಳ್ಕೊಂಡಿರಬೇಕು. ಈ ಜಾತಕರಿಗೂ ಸದಾ ಚಟುವಟಿಕೆಯಿಂದ ಕೂಡಿರ್ತಾರೆ. ಸೋಮಾರಿತನ ಅನ್ನುವಂಥದ್ದು ಮೇಷರಾಶಿಯವರಿಗೆ ಇಷ್ಟ ಇಲ್ಲ. ಸೋಮಾರಿಗಳನ್ನು ಕಂಡರೆ ಅವರಿಂದ ದೂರ ಇರ್ತಾರೆ. ಯಾವುದೇ ಕೆಲಸವನ್ನು ಇವರು ವೇಗವಾಗಿ ಮಾಡಿ ಮುಗಿಸಿಬಿಡುತ್ತಾರೆ. ಆ ಒಂದು ಶಕ್ತಿ, ಸಾಮರ್ಥ್ಯ, ಛಲ ಮೇಷರಾಶಿಯವರಲ್ಲಿ ಇರ್ತದೆ ಎನ್ನುವಂಥದ್ದನ್ನು ನಾವು ನೋಡಬೇಕು. ಆದರೆ ಮೇಷರಾಶಿಗೆ ಮಂಗಳ ಗ್ರಹ ಅಧಿಪತ್ಯವನ್ನು ಪಡ್ಕೊಂಡಿರೋದ್ರಿಂದ, ಮಂಗಳನ ಪ್ರಭಾವ ಮೇಷರಾಶಿಯವರ ಮೇಲೆ ಇರೋದ್ರಿಂದ
ಈ ಜಾತಕರಿಗೆ ಕೋಪ ಅನ್ನುವಂಥದ್ದು ಬೇಗ ಬಂದುಬಿಡ್ತದೆ. ಆದರೆ ಆ ಕೋಪ ಅಷ್ಟೇ ವೇಗವಾಗಿ ಇಳಿದೋಗ್ಬಿಡ್ತದೆ. ಇವರು ಯಾವುದಾದ್ರೂ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾದ್ರೆ ಆತುರತೆಯಿಂದ ತೆಗೆದುಕೊಳ್ತಾರೆ. ಮುಂದೆ ಈ ಮೇಷರಾಶಿಯವರು ಸ್ವಾಭಿಮಾನಿಯಾಗಿರ್ತಾರೆ. ತಮ್ಮ ಗೌರವಕ್ಕೆ ಹೆಚ್ಚು ಬೆಲೆಯನ್ನು ಕೊಡ್ತಾರೆ. ತಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬರುವಂಥ ಕಾರ್ಯಗಳನ್ನು ಮಾಡೋದೇ ಇಲ್ಲ. ನಮ್ಮ ಘನತೆ ಗೌರವಕ್ಕೆ ಧಕ್ಕೆ ಬರುವಂಥ ಸ್ಥಳಗಳಲ್ಲಿ ಇವರು ಇರೋದೇ ಇಲ್ಲ. ಇವರು ಯಾರಿಗೂ ಸುಲಭವಾಗಿ ತಲೆಬಾಗೋದಿಲ್ಲ. ಇವರು ಸ್ವಪ್ರಯತ್ನದಿಂದ ಜೀವನದಲ್ಲಿ ಮೇಲೆ ಬರ್ತಾರೆ ಎನ್ನುವಂಥದ್ದನ್ನು ನಾವು ತಿಳ್ಕೊಂಡಿರಬೇಕು. ಈ ರೀತಿಯಾಗಿ ಮೇಷರಾಶಿಯವರ ವಿಶೇಷ ಗುಣಲಕ್ಷಣಗಳನ್ನು ತಿಳಿದುಕೊಂಡ ನಂತರ ಮುಂದಿನ ವಿಭಾಗದಲ್ಲಿ ವೃಷಭ ರಾಶಿಯವರ ವಿಶೇಷ ಗುಣಲಕ್ಷಣಗಳ ಬಗ್ಗೆ ಚಿಂತನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಪರಮಾತ್ಮ ಎಲ್ಲರಿಗೂ ಶುಭವನ್ನುಂಟು ಮಾಡಲಿ. ಸರ್ವೇ ಜನ ಸುಖಿನೋ ಭವಂತು, ಸರ್ವ ಸನ್ಮಂಗಳಾನಿ ಭವಂತು, ಶಾಂತಿರಸ್ತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾಮಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ.